ಹೂವಿನ ತಿಂದಿಲ್ಲ, ನೈವೇದ್ಯಕ್ಕೆ ಹೊಳಿ ತಿಂದಿಲ್ಲ, ಅದು ದೇವರು. ನಿನ್ನ ಮನಸ್ಸು ಶುದ್ಧ ಇಲ್ಲ, ನಿನ್ನ ಪ್ರೀತಿಯನ್ನು ಮ್ಯಾಗೆ ರಕ್ಷಣೆ ಮಾಡ್ತಾನೆ ದೇವರಿಗೆ ಏನೂ ಬೇಕಿಲ್ಲ. ನಿನ್ನ ಮನಸ್ಸು ಶುದ್ಧ ತಂದೇಬೇಕು. ನಿಮಗೆಲ್ಲ ಗೊತ್ತದ, ಆಂಧ್ರದಲ್ಲಿ ಕಾಳಹಸ್ತಿ ಅಂತ ಬರ್ತದೆ. ಬೇಡ್ರ ಕಣ್ಣಪ್ಪ ಪೂಜೆ ಮಾಡ್ತಾ ಸ್ಥಾನ ಅದು. ಆಗಿನ ಕಾಲದಲ್ಲಿ ದೊಡ್ಡ ದೇವಾಲಯ, ಪೂಜೆ ಮಾಡೋರು ಯಾರಿಲ್ಲ. ಆವಾಗ ಪೂಜಾರಿ ಮಡಿ ಹೊಡೆದು ಪೂಜೆ ಮಾಡ್ತಾನ. ಈ ಕಣ್ಣಪ್ಪ ಭಕ್ತಿ ಇತ್ತು. ಹ್ಯಾಂಗ ಪೂಜೆ ಮಾಡೋದು ಗೊತ್ತಿಲ್ಲ. ಸ್ನಾನ ಮಾಡಬೇಕು, ಬಿಡಬೇಕು, ಕೈ ಹಿಡಬೇಕು, ಕಾಲು ಹಿಡಬೇಕು, ಒಟ್ಟು ದೇವರ ಪ್ರೀತಿ ಭಕ್ತಿ ಅದು. ಅದು ಹೆಂಗೆ ಪೂಜೆ ಮಾಡೋದು ಗೊತ್ತಿಲ್ಲ. ಆ ಬ್ಯಾಡ ಜಾತ ಹುಟ್ಟಿಂದ ದಿನಾಲೂ ಪ್ರಾಣಕ್ಕೆ ಬಂದು ಮೋಸ ತಿಂದಿದ್ದವ. ಅವನಿಗೇನು ತಿಳ್ಬೇಕಂದಿದ್ದಪ್ಪ ಅಂದ್ರೆ, ನಾ ಏನು ಶಿವನ ಮಾಡ್ತೀನಿ, ಆ ದೇವರ ಅರ್ಪಣೆ ಮಾಡಿ ಶಿವನ ಮಾಡಬೇಕಂತ ತಿಳ್ಕೊಂಡಿದ್ದಾನೆ. ಆ ವೇದ ಪಾಠ ಹೇಳುವಂಥ ಪೂಜಾರಿ ದಿನಾಲು ಮಡಿ ಹೊಡಿಯಿಂದ ಬಂದು ಲಿಂಗ ತೊಳೆದು ಅಭಿಷೇಕ ಮಾಡಿ ಗಂಧ ಕುಂಕುಮ ಹೂವು ಪತ್ರಿ ಪುಷ್ಪ ಹಾಕಿ ನಮಸ್ಕಾರ ಮಾಡಿ ಹೋಗ್ತಿದ್ದ. ನೀವು ಕಣ್ಣ ಬರ್ತಿದ್ದ. ಬರೋ ಕಾಲಕ 2 ಕೈ ಮೊಸರು ತುಂಬಿಡ್ತಿದ್ದವ. ತಾನು ಪೂಜೆ ಮಾಡ್ಬೇಕಾದ್ರೆ ನೀರು ತೊಗೊಂಡ್ಬಿಡ್ತಿದ್ದ. ಎಲ್ಲ ತಕ್ಕ ಬಾಯಿಗೆ ತೊಗೊಂಡ್ಬಿಡ್ತಿದ್ದ, ನೀವು ಪಾತ್ರೆಗೆ ತಿಂದಿದ್ದ. ಮತ್ತು ಅವ ಪೂಜೆ ಮಾಡಿದಂಥ ಹೂಪತ್ತಿ ತೆಗಿಬೇಕಲ್ಲ, ಕೈ ಖಾಲಿ ಅಂತ ಕಳಿಸಿ ಕಾಲಿನ ಹೂಪತ್ತಿ ಸರಿಸಿದ್ದವ. ಕಾಲಿನ ಹೂಪತ್ತಿ ಸರಿಸಿ ಲಿಂಗದ ಮ್ಯಾಗ ನೀರು ಉಗುಳಿ ಅಭಿಷೇಕ ಮಾಡಿ ತನ್ನಂತ ಮೋಸವನ್ನು ಲಿಂಗದ ಮ್ಯಾಗ ಇಟ್ಟು ನಮಸ್ಕಾರ ಮಾಡಿ ಒಂದಿಡವ, ಒಂದು ತೋಟ ಶಿವನ ಮಾಡವ. ಕೈಲಾಸ ಪಾರ್ವತಿ ಪರಮೇಶ್ವರ ಕುತ್ಕೊಳ್ಳಾಗ ಯಾವಾಗ ಬೇಡ ಕಣ್ಣಪ್ಪ ಶಿವನ ಕಡೆ ಬರ್ತಾನೋ, ಪಾರ್ವತಿ ಶಿವನ್ ಬಿಟ್ಟು ದೂರ್ಸಕ್ಕೆ ಬರ್ತಾನೇವ, ನಮ್ಮ ಯಾಕೆ ಕಾಲು ಇಡ್ತಾನ, ಕಾಲು ಹಾಕೊಡ್ಸತಿ ಹೆಂಗಿದವ ಅಂತೇಳಿ ಪಾರ್ವತಿ ದೂರ್ಸಿತ್ತು. ಪಾರ್ವತಿ ಪರಮೇಶ್ವರರು ಪರಮಾತ್ಮ ಎಂಥ ಗೋಳ ಭಕ್ತಿದ್ದೇನು, ಯಾರೇನು ಮಾಡಿದ್ರೆ ಸುಮ್ಮನೆ ಇರ್ತೀರ, ಅದಕ್ಕೆ ಹೆಂಗೆ ಮಾಡ್ತಾರೆ ಅವರು. ಪೂಜಾರಿ ವೇದ ಪಾಠ ಹೇಳ್ತಾ ಪೂಜೆ ಚಂದ ಬಡಿ ಹೊಡಿದಪ್ಪ ಅಂದ್ರೆ ಅಭಿಷೇಕ ಮಾಡ್ತಾನ, ರುದ್ರ ಹೇಳ್ತಾನ, ನಾಮ ಹೇಳ್ತಾನ, ಪಂಚ ಪಕ್ವಾನ ನೈವೇದ್ಯ ಮಾಡ್ತಾನ, ಇಟ್ಟು ಚಂದ ಮಾಡ್ತಾನ. ಇವಾಗ ಕಣ್ಣಪ್ಪ ಏನೂ ಮಾಡಲ್ಲ. ಕಾಲಿಂದ ಹೋಗೋದು ತೆಗಿತಾನ, ಬಾಯಿಂದ ನೀರು ಉಳ್ತಾನ, ತಂದು ನಿನ್ನ ಮ್ಯಾಗ ಮೋಸ ಇಡ್ತಾನ ಅಂತ ಕೇಳು ಪಾರ್ವತಿ. ಆ ಪರಮಾತ್ಮಂದ ಮಂತ್ರ ಹೇಳುವಂಥ ಮನುಷ್ಯ ಬರೀ ಬಾಯಿಲೆ ವಡ 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 ಅಂತ ಒಳಗೆ ಹೋಗ್ತಂತ ನೋಡ್ತೀನಿ. ಆ ಮಂತ್ರ ಭಾಳ ಕಲ್ತಾನ, ವೇದಾಭ್ಯಾಸ ಮಾಡಿ ಖರೆ, ಆದ್ರೆ ಬಾಯಿಲೆ ವಡ 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 ಮಂತ್ರ ಕಲ್ತ ಹೋಗ್ತಾ ಇದ್ದ ಭಕ್ತಿ ಇಲ್ಲ, ಮನಪೂರ್ವಕ ಇರಂಗಿಲ್ಲಮ್ಮ. ನಾವು ಹೇಳುವಂಥ ಶಬ್ದಗಳು ಯಾವಾಗ ಪ್ರಿಯ ಆಗ್ತಪ್ಪ ಅಂದ್ರೆ ಪ್ರೀತಿ ವಾತ್ಸಲ್ಯ ಪ್ರಿಯ ಆಗ್ತಾವ. ಹೊರತಾಗಿ ಒಳಗೆ ಪ್ರೀತಿ ವಾತ್ಸಲ್ಯ ಇರ್ಲಿಕ್ಕೆ ಮಂತ್ರ ಪ್ರಿಯ ಆಗಲ್ಲ. ನಿಮ್ಮ ಕಣ್ಣಪ್ಪ ವೇದ ಪಾಠ ಕಲ್ತಿಲ್ಲ, ಶುದ್ಧ ಗೊತ್ತಿಲ್ಲ. ಅಭಿಷೇಕ ಮಾಡ್ಬೇಕಂದ್ರೆ ಅವ್ನು ಹೊರಗೆ ಮೈಲಿ ಕಂಡ್ರು ಕೂಡ ಒಳಗೆ ಮನಸ್ಸು ಭಾಳ ಪರಿಶುದ್ಧವಾಗದಂತ ಪರಮಾತ್ಮ ಪಾರ್ವತಿ ಹೇಳ್ದ. ಅವಾಗ ಪಾರ್ವತಿ ಅಂದರು, ಅವ್ನ ಮನುಷ್ಯ ಭಕ್ತಿ ಅಂತ ಹೇಳ್ತೀನಿ, ಮನುಷ್ಯ ಭಕ್ತಿ ಅಂತ ಅದಂಗೆ ಹೇಳ್ತೀನಿ ಕೇಳ ಪಾರ್ವತಿದೇವಿ. ಆ ಪರಮಾತ್ಮ ಹಂಗ ಪರೀಕ್ಷೆ ಮಾಡಬಂದವು. ಒಂದು ದಿವಸ ವೇದ ಪಾಠ ಅಂತ ಪೂಜೆಗೆ ಬಂದು ನೀರು ಹಾಕಿ ತೊಳೆದು ಇವತ್ತಿಗೂ ಗಂಧ ಹಚ್ಚಿ ನಮಸ್ಕಾರ ಮಾಡಿ ಹೋಗ್ತಿದ್ದ. ಯಾಕಂದ್ರೆ ಗುಡುಗು ಸಿಡ್ಲು ಮಿಂಚು ಬಂದಂಗಾಗಿ ಭೂಕಂಪ ಆದಂಗಾಗಿ ಗುಡಿ ಮೇಲೆ ಕಲ್ಲರು ಹೇಳಕ್ ಸುಮ್ಮಬಿಟ್ಟು ಅವು ಅನ್ನಿಸ್ತವನಿಗೆ ಗುಡಿ ಮೇಲೆ ಮ್ಯಾಗ ಕಲ್ಲಿನ ಬೀಳೋದು ಅನ್ನಿಸ್ತವನಿಗೆ. ಈ ಕಲ್ಲದ ಬಿದ್ದು ನಾವು ಏನು ತಿಳ್ಕೊಂಡು ಪೂಜೆಗೆ ಬಿಟ್ಟು ಹೊರಗೆ ಓಡೋಗ್ಬಿಟ್ಟವ ಪೂಜಾರಿ. ಅವಾಗ ಕಣ್ಣ ಹೊರತಿದ್ದಲ್ಲ ಒಳಗೆ ಓಡಿ ಬಂದವ. ಒಳಗೆ ಓಡಿ ಬಂದು ಲಿಂಗದ ಮ್ಯಾಗ ಅಡ್ಡ ಇರ್ತಂತವ. ಬಿದ್ದ ಕಲ್ಲನ್ನೇ ಬೀಳಿ ದೇವ್ರ ಮೇಲೆ ಬೀಳುವಂತೆ ಅಡ್ಡ ಇಟ್ಟುಕೊಂಡಾಗ ಪರಮಾತ್ಮ ಪಾರ್ವತಿ ಹೇಳಂತ, ನೋಡು ಆ ಪೂಜೆಗೆ ಸತ್ತು ಸಹಿತ ಓಡೋಗ್ಬಿಟ್ಟವ. ಇವ ಕಣ್ಣಪ್ಪ ತಾ ಸತ್ತು ನಮ್ಗೆ ಉಳಿಸವ. ಇವ್ನ ಪ್ರೀತಿ ಹೆಂಗದಪ್ಪ ಅಂದ್ರೆ ತಮ್ಮ ಪ್ರಾಣಕ್ಕಿಂತ ನಮಗೆ ಹೆಚ್ಚು ಪ್ರೀತಿ ಅದ. ಆ ಮಾಡುವಂಥ ಉಪಚಾರ ಮುಖ್ಯ ಅಲ್ಲ, ಮನುಷ್ಯನ ಪ್ರೀತಿ ಭಾವನಾ ಮುಖ್ಯ. ಏನು ಕೊಟ್ಟರು ದೇವ್ರಿಗೆ ಅದ. ನಾವು ಗಂಗಾ ಜಮನ ಸರಸ್ವತಿ ನೀರು ತಂದು ದೇವ್ರಿಗೆ ಹಾಕ್ತೇವೆ. ಅವು ನೀರು ಯಾರು? ಅವು ದೇವ್ರೇ. ಈಗ ಗಿಡದ ಹೂವು ಪತ್ರಿ ತಂದು ದೇವ್ರಿಗೆ ಏರಿಸ್ತೇವೆ. ಆ ಪತ್ರಿ ಅದು ಹಣ್ಣು ಅದು ಹೂವು ಅದು ಅದು ದೇವ್ರದೇ. ಈಗ ಹೋಳಿಗೆ ಹುಗ್ಗಿ ನೈವೇದ್ಯ ಮಾಡಿ ದೇವ್ರಿಗೆ ಏರಿಸ್ತೇವೆ. ಅದು ಆ ಹೋಳಿ ಹುಗ್ಗಿ ಯಾರು ಎಲ್ಲ ಅವು ಯಾರು ಮಾಡಿದ್ದು ಅದು ದೇವ್ರು ಮಾಡಿದ್ದೆ. ಎಲ್ಲ ಮಾಡಿದ್ದು ದೇವ್ರ ಮ್ಯಾಗ ನಮ್ಮಂದಾಗ ಏನೈತಿ, ನಮ್ಮಂದಾಗ ಮನಸ್ಸನ್ನು ನಮ್ಮಂತ ಭಾವನವನ್ನು ಅರ್ಪಣೆ
ಸ್ವೀಕಾರ ಮಾಡೋ ಹೊರತಾಗಿ ದೇವರಿಗೆ ಪದಾರ್ಥಗಳು ಬೇಕಾಗಿಲ್ಲ.